ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ವಿಧಾನಸಭೆ, ಸಚಿವಾಲಯ, ಹೈಕೋರ್ಟ್ ಕಟ್ಟಡಗಳು ಮತ್ತು ನ್ಯಾಯಾಂಗ ವಸತಿ ಹೀಗೆ ಕೆಲವು ನಿರ್ಮಾಣ ಕೆಲಸವನ್ನ ಒಳಗೊಂಡ 74 ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಆಂಧ್ರ ಪ್ರದೇಶದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಆಂಧ್ರ ಪ್ರದೇಶದ ಹಸಿರು ವಲಯದ ರಾಜಧಾನಿ ಅಮರಾವತಿಯಲ್ಲಿ 58,000 ಕೋಟಿ ರೂಪಾಯಿ ಮೌಲ್ಯದ ಹಲವಾರು ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ದೇಶದ ಘನವೆತ್ತ ಪ್ರಧಾನಿ ನರೇಂದ್ರ ಮೋದಿ ಮೇ 2ರ ಶುಕ್ರವಾರ ಆಂಧ್ರ ಪ್ರದೇಶದಲ್ಲಿ ನೆರವೇರಿಸಿದ್ದಾರೆ. ಆಂಧ್ರ ಪ್ರದೇಶದ ಅಮರಾವತಿ ಗ್ರೀನ್ ಫೀಲ್ಡ್ ರಾಜಧಾನಿ ಪುನರ್ ನಿರ್ಮಾಣದ ಭಾಗವಾಗಿ ಈಗ ವಿಧಾನಸಭೆ, ಸಚಿವಾಲಯ, ಹೈಕೋರ್ಟ್ ಕಟ್ಟಡಗಳು ಮತ್ತು ನ್ಯಾಯಾಂಗದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಹಾಗೂ ನ್ಯಾಯಮೂರ್ತಿಗಳ ವಸತಿ ಗೃಹಗಳ ನಿರ್ಮಾಣ ಒಳಗೊಂಡಂತೆ 49,000 ಕೋಟಿ ರೂಪಾಯಿ ಮೌಲ್ಯದ 74 ಯೋಜನೆಗಳಿಗೆ ಪ್ರಧಾನಿ ಅಡಿಪಾಯ ಹಾಕಿದ್ದಾರೆ. ಅಲ್ಲದೆ ಕೃಷ್ಣಾ ಜಿಲ್ಲೆಯ ನಾಗಯಲಂಕಾದಲ್ಲಿ 1,459 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಆರ್ಡಿಒದ ಕ್ಷಿಪಣಿ ಪರೀಕ್ಷಾ ಕೇಂದ್ರ ಮತ್ತು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶಾಖಪಟ್ಟಣದಲ್ಲಿರುವ ಯೂನಿಟಿ ಮಾಲ್, ಗುಂತಕಲ್ ಮಲ್ಲಪ್ಪ ಗೇಟ್ ರೈಲು ಮೇಲ್ಸೇತುವೆ 293 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತು 6 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳು 3,680 ಕೋಟಿ ರೂಪಾಯಿ ಸೇರಿದಂತೆ 5,028 ಕೋಟಿ ರೂಪಾಯಿ ಮೌಲ್ಯದ 9 ಕೇಂದ್ರ ಯೋಜನೆಗಳಿಗೂ ಇದೇ ವೇಳೆ ಅಡಿಪಾಯ ಹಾಕಿದ್ದಾರೆ. ಕ್ಷಿಪಣಿ ಪರೀಕ್ಷಾ ಕೇಂದ್ರ, ಉಡಾವಣಾ ಕೇಂದ್ರ, ತಾಂತ್ರಿಕ ಉಪಕರಣಗಳ ಸೌಲಭ್ಯಗಳು, ಸ್ಥಳೀಯ ರಾಡಾರ್ಗಳು, ಟೆಲಿಮೆಟ್ರಿ ಮತ್ತು ಎಲೆಕ್ಟ್ರೋ ಆಪ್ಟಿಕಲ್ ವ್ಯವಸ್ಥೆಗಳನ್ನು ಹೊಂದಿದೆ. ಈ ಕ್ಷಿಪಣಿ ಕೇಂದ್ರ ದೇಶದ ರಕ್ಷಣಾ ಸನ್ನದ್ಧತೆಯನ್ನ ಮತ್ತಷ್ಟು ಹೆಚ್ಚಿಸಲಿದೆ. ವೀಕ್ಷಕರೇ ನೋಡಿ, 2019 ಮತ್ತು 2024ರ ಅವಧಿಯಲ್ಲಿ ವೈಎಸ್ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ಪಿಸಿ ಸರ್ಕಾರವು ಅಮರಾವತಿಯನ್ನ ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಮಾಡುವ ಚಂದ್ರಬಾಬು ನಾಯ್ಡು ಅವರ ಕನಸಿನ ಯೋಜನೆಯನ್ನ ರದ್ದುಗೊಳಿಸಿತ್ತು. ಇದಕ್ಕಾಗಿ ಟಿಡಿಪಿ ಮುಖ್ಯಸ್ಥರು 29,881 ರೈತರು ಮತ್ತು ಇತರ ಮೂಲಗಳಿಂದ 54,000 ಎಕರೆ ಭೂಮಿ ಅಮರಾವತಿ ನಗರ ಕಟ್ಟಲು ಏಕತ್ರ ಮಾಡಿಕೊಂಡಿದ್ದರು. ಒಟ್ಟು 8,603 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಾಜಧಾನಿ ಪ್ರದೇಶವೊಂದು ಘೋಷಿಸಲಾಯಿತು. ಅದರಲ್ಲಿ 2,017 ಚದರ ಕಿಲೋಮೀಟರ್ ಜಾಗ ರಾಜಧಾನಿಯ ನಗರಕ್ಕೆ ಮತ್ತು 16.9 ಚದರ ಕಿಲೋಮೀಟರ್ ಕೋರ್ ಕ್ಯಾಪಿಟಲ್ ಪ್ರದೇಶವೆಂದು ಗೊತ್ತುಪಡಿಸಲಾಗಿದೆ. ಸುಮಾರು 1 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದ ನಂತರ ಟಿಡಿಪಿ ನೇತೃತ್ವದ ರಾಜ್ಯ ಸರ್ಕಾರವು ಈಗ ಕಾಮ್ಕಾರ್ ಪ್ರಧಾನಿ ಮೋದಿ ಶುಕ್ರವಾರ ಯೋಜನೆಯನ್ನ ಪುನರಾರಂಭಿಸಿಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದ ಈ ಕನಸಿನ ರಾಜಧಾನಿ ಅಮರಾವತಿ ನಿರ್ಮಾಣ ಯೋಜನೆಯ ಕಾರ್ಯವು ಡಿಸೆಂಬರ್ ವೇಳೆಗೆ ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗುವ ನಿರೀಕ್ಷೆ ಇದೆ. ಅಮರಾವತಿಯನ್ನ ದೇವತೆಗಳ ರಾಜಧಾನಿ ಎಂದು ಕರೆಯುವ ಚಂದ್ರಬಾಬು ನಾಯ್ಡು ಆಂಧ್ರದ ಭವಿಷ್ಯದ ರಾಜಧಾನಿಗೆ ದೊಡ್ಡ ಯೋಜನೆಗಳನ್ನ ಹೆಣೆಯುತ್ತಿದ್ದಾರೆ. ಸರ್ಕಾರಿ ನಗರ, ಜ್ಞಾನ ನಗರ, ಆರೋಗ್ಯ ನಗರ, ಕ್ರೀಡಾ ನಗರ, ಎಲೆಕ್ಟ್ರಾನಿಕ್ಸ್ ನಗರ, ಮಾಧ್ಯಮ ನಗರ, ಹಣಕಾಸು ನಗರ, ನ್ಯಾಯ ನಗರ ಮತ್ತು ಪ್ರವಾಸೋದ್ಯಮ ನಗರದಂತ 9 ವಿಷಯಾಧಾರಿತ ನಗರಗಳನ್ನ ಅಮರಾವತಿ ರಾಜಧಾನಿ ಒಳಗೊಳ್ಳಲಿದೆ. ಇದೇ ವೇಳೆ ಮಾತನಾಡಿದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ದೇಶ ಹಿತಕ್ಕೆ ಮತ್ತು ಜನ ಕಲ್ಯಾಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಕೈಗೊಳ್ಳುವ ಎಲ್ಲಾ ತೀರ್ಮಾನಗಳಿಗೆ ತನ್ನ ಪಕ್ಷ ಹಾಗೂ ಆಂಧ್ರ ಪ್ರದೇಶ ಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಸಂತ್ರಸ್ತರಿಗೆ ಪ್ರಧಾನಿ ನ್ಯಾಯ ಒದಗಿಸಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಆಂಧ್ರದಲ್ಲಿ ಯೋಜನೆಗೊಂಡಿದ್ದ ಈ ಬೃಹತ್ ಯೋಜನೆ ಶಿಲಾನ್ಯಾಸ ಕಾರ್ಯಕ್ರಮದ ಆ ವೇದಿಕೆಯಲ್ಲಿ ಖುದ್ದು ಪ್ರಧಾನಿ ಮೋದಿ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಇದ್ದರು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಏಪ್ರಿಲ್ 22 ಇಡೀ ದೇಶಕ್ಕೆ ಕರಾಳ ದಿನವಾಗಿದೆ. ಕಾಶ್ಮೀರದಲ್ಲಿ ದೇಶವಾಸಿಗಳ ರಕ್ತ ಚೆಲ್ಲಿದೆ. ಈ ಘಟನೆ ಇಡೀ ರಾಷ್ಟ್ರದಲ್ಲಿ ನಡುಕುವನ್ನ ತಂದಿಟ್ಟಿದೆ. ಉಗ್ರರ ಗುಂಡಿಗೆ ಬಲಿಯಾದವರ ಪರಿಜನರ ನೋವನ್ನ ನೋಡಿದ್ದೇನೆ ಮತ್ತು ಆ ನೋವು ಅನುಭವಿಸಿ ಸಂಕಷ್ಟದ ಸಾಕ್ಷಿಯಾಗಿದ್ದೇನೆ ಎಂದು ಪವನ್ ಕಲ್ಯಾಣ್ ದುಃಖದ ನುಡಿಗಳನ್ನ ಆಡಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಅವರು ದೇಶವನ್ನ ಈ ಕಷ್ಟದ ಸಮಯದಲ್ಲಿ ಗಟ್ಟಿತನಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಮತ್ತು ಭಯೋತ್ಪಾದನೆಯನ್ನ ನಡೆಸುವವರ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲಾಗುವುದು ಎಂದು ಭಾರತೀಯರಿಗೆ ಭರವಸೆ ನೀಡಿದ್ದಾರೆ. The Pahalgam terrorist attack has been one of the darkest days for the entire country. Even the blood was spilled in Kashmir. The blood spilled in Kashmir, it created tremors in the entire nation. And we had seen it personally, witnessed personally, the pain of the victims. For the Honorable PM Modi ji, he is leading the country through these tough times, and he assured all the citizens with stern action against the perpetrators of terrorism. I know this is very sensitive time, and Modi ji is carrying the nation's burden. Amidst this tremendous difficult moment, Modi ji still gave time and came today to Amravati. This shows his deep commitment to Andhra Pradesh, to the people of Andhra Pradesh, and we are deeply grateful to you, sir.
మే లార్డ్ భవానీ మన కనకదుర్గమ్మ ఆశీస్సులతోటి వారికి బలాన్ని ఇవ్వాలి, శక్తిని ఇవ్వాలి, మనందరం ప్రార్థిద్దాం. మే లార్డ్ Bhavani Mata give immense strength to our Honorable Prime Minister Modi ji to lead our nation and bless Bharat, Andhra Pradesh and Amravati. Jai Bhavani, Jai Bharat and Jai Hind. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಕೂಡ ಮಾತನಾಡಿ ಪ್ರಧಾನಿ ಮೋದಿಗೆ ತಮ್ಮ ಸರ್ಕಾರ ಮತ್ತು ಟಿಡಿಪಿ ಪಕ್ಷದ ಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾವು ನಿಮ್ಮೊಂದಿಗಿದ್ದೇವೆ, ಇಡೀ ಆಂಧ್ರ ನಿಮ್ಮೊಂದಿಗಿದೆ, ಅದಕ್ಕೂ ಮಿಗಿಲಾಗಿ ಇಡೀ ದೇಶವೇ ನಿಮ್ಮೊಂದಿಗಿದೆ ಎಂದು ನಾಯ್ಡು ಉಗ್ರವಾದವನ್ನ ಬೇರು ಸಹಿತ ಕಿತ್ತೆಸೆಯುವ ಪ್ರತೀಕಾರದ ಹೋರಾಟಕ್ಕೆ ನಮೋ ಸರ್ಕಾರಕ್ಕೆ ಪರಿಪೂರ್ಣ ಬೆಂಬಲ ಪ್ರಕಟಿಸಿದ್ದಾರೆ. हम आपके साथ हैं. आंध्र प्रदेश के 5 करोड़ लोग आपके साथ हैं. पूरा देश आपके साथ हैं. ఒకసారి గట్టిగా చెప్పండి, వందే మాతరం, వందే ಮಾತರಂ. ಆಂಧ್ರ ಪ್ರದೇಶದ ಸಚಿವ ನಾರಾ ಲೋಕೇಶ್ ಪ್ರಧಾನಿ ಮೋದಿಯನ್ನ ಭಾರತದ ವಾಸ್ತುಶಿಲ್ಪಿ ಎಂದು ಶ್ಲಾಘಿಸಿದ್ದಾರೆ ಮತ್ತು ಮೋದಿಯವರನ್ನ ಪಾಕಿಸ್ತಾನಕ್ಕೆ ಉತ್ತರ ನೀಡುವ ಕ್ಷಿಪಣಿ ಎಂದು ಬಣ್ಣಿಸಿದ್ದಾರೆ. 100 ಪಾಕಿಸ್ತಾನಿಗಳು ಒಟ್ಟುಗೂಡಿದರೂ ಅವರು ಭಾರತದಲ್ಲಿ ಒಂದು ಹುಲ್ಲು ಕಡ್ಡಿ ಕೀಳಲು ಸಾಧ್ಯವಿಲ್ಲ ಎಂದು ನಾರಾ ಲೋಕೇಶ್ ಹೇಳ್ತಾರೆ. ఒక్క పాకిస్తాన్ కాదు, 100 పాకిస్తాన్లు వచ్చినా భారతదేశం నేలపై మొలిచిన గడ్డి కూడా పీకలేరు. 100 పాకిస్తాన్లకు సమాధానం చెప్పే ఒక్క మిసైల్ మన దగ్గర ఉంది. ఆ మిసైల్ ఏంటో తెలుసా? నమో గౌరవ ప్రధానమంత్రి నరేంద్ర మోడీ గారు. ದೇಶದ 3 ಸೇನೆಗಳ ಮೇಲೆ ಅಚಲ ವಿಶ್ವಾಸ ಹೊಂದಿರುವ ಪ್ರಧಾನಿ ಮೋದಿ ಸರ್ಕಾರ ಇಸ್ಲಾಮಿಕ್ ಜಿಹಾದಿ ಉಗ್ರವಾದಕ್ಕೆ ಆಸರೆಯಾಗಿರುವ ಪಾಪಿ ಪಾಕಿಸ್ತಾನದ ಮೇಲೆ ಪ್ರತೀಕಾರದ ಜವಾಬ್ದಾರಿ ನೀಡಿದ್ದಾರೆ. ಭಾರತದ ಈ ಬೆಳವಣಿಗೆಯಿಂದ ಪಾಕಿಸ್ತಾನದ ಸೈನ್ಯವು ಇಡಿಯದಾಗಿ ಭಯದಿಂದ ನಡುಗುತ್ತಿದೆ. ಆಶ್ಚರ್ಯದ ಮಾತೆಂದರೆ ಪಾಕ್ ಸೈನ್ಯದಲ್ಲಿ ಹಲವರು ರಾಜೀನಾಮೆ ನೀಡುತ್ತಿದ್ದಾರೆ ಎನ್ನುವ ಮಾತು. ಅಷ್ಟು ಮಾತ್ರ ನಮ್ಮ ಭಾರತೀಯ ಸೇನೆ ಬಲ ಭೀಮನ ಅವತಾರಿ. ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಇಸ್ಲಾಮಿಕ್ ಜಿಹಾದಿ ಭಯೋತ್ಪಾದಕರು 27 ಹಿಂದೂ ಪ್ರವಾಸಿಗರನ್ನ ಗುಂಡಿಟ್ಟು ಕೊಂದ ಬಳಿಕ ಪಾಕಿಸ್ತಾನದ ವಿರುದ್ಧ ಭಾರತ ಮತ್ತು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಬಗ್ಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ವೀಕ್ಷಕರೇ, ನಿಮ್ಮ ಗಮನಕ್ಕೆ ತರುವುದೇನೆಂದ್ರೆ, ಸದ್ಯ ನಮ್ಮ ಭಾರತದ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಈ ಪ್ರಕರಣದ ಸಮಗ್ರ ತನಿಖೆ ನಡೆಸ್ತಾ ಇದೆ. ವಿನಾಕಾರಣ ಭಾರತವನ್ನ ತಡವಿಕೊಂಡು ಪೇಚಿಗೆ ಸಿಕ್ಕಿಬಿದ್ದಿದೆ ಪಾಕ್. ಭಯೋತ್ಪಾದನೆ ಮತ್ತು ಭಯೋತ್ಪಾದಕರ ಬೆಂಬಲಕ್ಕೆ ನಿಂತಿರುವ ಈ ಪಾಕಿಸ್ತಾನ ಮಾತ್ರ ಈ ಬಾರಿ ಭಾರತದ ತೀಕ್ಷ್ಣ ಪ್ರತೀಕಾರ ಎದುರಿಸಲೇಬೇಕಿದೆ. ನಮಸ್ಕಾರ, ನ್ಯೂಸ್ ರಿವ್ಯೂ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.